ನನ್ನ ಮೊದಲನೇ ಸಿನಿಮಾದ ಡೈರೆಕ್ಟರ್ ಕಾಂತಾ ಕನ್ನಳ್ಳಿ. ನನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು. ಸೊ ಇವ್ರ ಸಿನಿಮಾ ನನ್ನ ಸಿನಿಮಾ ಇದ್ದಂಗೆ. ಸೊ ಈ ಸಿನಿಮಾ ಬಗ್ಗೆ ಹೇಳೋಣ. ನನ್ನ ಮೊದಲನೇ ಸಿನಿಮಾದಲ್ಲಿ ಅಂದರೆ ಈ ಡೈರೆಕ್ಟರ್ ಎಷ್ಟು ಸೂಕ್ಷ್ಮತೆಯಿಂದ ಕಥೆಗಳನ್ನು ಹೇಳ್ತಾರೆ ಮತ್ತು ಅದನ್ನು ಜನರಿಗೆ ತಲುಪಿಸ್ತಾರೆ ಅಂದರೆ, ನನ್ನ ಫಸ್ಟ್ ಸಿನಿಮಾದಲ್ಲಿ ಈ ಸಂಬಂಧಗಳ ಬಗ್ಗೆ ಮತ್ತು ಪ್ರೀತಿ ಬಗ್ಗೆ ಇತ್ತು. ಈ ಸಿನಿಮಾದಲ್ಲಿ ಪ್ರೀತಿ ಬಗ್ಗೆ ಮತ್ತು ಜೀವನದ ಬಗ್ಗೆ ಇದೆ. ಅಂದರೆ ಇದರಲ್ಲಿ ಕಾಮನ್ ಪಾಯಿಂಟ್ ನೋಡಿ, ಪ್ರೀತಿ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕಿರಣ್ ಅವರು ಇವ್ರು ನಿಮ್ಮದೇ ಕಥೆ ಇದೆ ಗೊತ್ತಾಯಿತು, ರಿಯಲ್ ಸ್ಟೋರಿನ. ನಾವು ನೋಡಿರೋದು ಕೇಳಿರೋದು. ಓಕೆ. ಸೊ ಕಥೆಯಲ್ಲಿ ತುಂಬ ನೈಜಾಂಶ ಇದೆ. ಆ್ಯಂಡ್ ಇದು ಈ ವಾಸ್ತವತೆಗೆ ತುಂಬ ಸಿಂಕ್ ಆಗುತ್ತೆ ಇದು. ಆ್ಯಂಡ್ ಎಲ್ಲರೂ ಇಷ್ಟೇ ಪ್ರೀತಿ ಕೊಟ್ಟು, ಇವ್ರು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ರು ಅಷ್ಟೇ ಪ್ರೀತಿ ಕೊಟ್ಟು ಸಿನಿಮಾ ನೋಡಿ. ಏನು ಹೊಸ ಹೀರೋ ಮೇಲೆ ನಿಮ್ಗೆ ಒಂಚೂರು ಬ್ಲೆಸ್ಸಿಂಗ್ಸ್ ಇರಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ತಿಂದು ಚೆಚ್ ಬಿಸಾಕ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಿಂದ ಏನು ಹಿಡಿದಿಟ್ಕೊಂಡಿದ್ರು ಕ್ಲೈಮ್ಯಾಕ್ಸಲ್ಲಿ ತುಂಬ. ಆ್ಯಂಡ್ ವಿಜುವಲಿ ಲೊಕೇಶನ್ಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಈ ವೆದರ್ಗೂ ಅಲ್ಲಿಗೂ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಫ್ ಟುಡೇ ಆಲ್ ದಿ ಬೆಸ್ಟ್. ಸೂಪರ್ ಆಗಲಿ, ಬ್ಲಾಕ್ ಬಸ್ಟರ್ ಆಗಲಿ ಅಂತ ಸರ್. ಮತ್ತೆ ಇನ್ನೊಂದು ಚಾನ್ಸ್ ಕೊಡಿ ಸರ್ ಸಿನಿಮಾದಲ್ಲಿ. ಆಲ್ ದಿ ಬೆಸ್ಟ್. ಎಲ್ಲರೂ, ಆಮೇಲೆ ಜಗಪ್ಪ ಅವರಾಗಲಿ, ಆಮೇಲೆ ನಮ್ಮ ಡಾಕ್ಟರ್ ಸುವಿ ಅವರಾಗಲಿ ಸೂಪರಾಗಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನ್ನ ಮೊದಲನೇ ಸಿನಿಮಾದ ಡೈರೆಕ್ಟರ್ ಕಾಂತಾ ಕನ್ನಳ್ಳಿ. ನನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು. ಸೊ ಇವ್ರ ಸಿನಿಮಾ ನನ್ನ ಸಿನಿಮಾ ಇದ್ದಂಗೆ. ಸೊ ಈ ಸಿನಿಮಾ ಬಗ್ಗೆ ಹೇಳೋಣ. ನನ್ನ ಮೊದಲನೇ ಸಿನಿಮಾದಲ್ಲಿ ಅಂದರೆ ಈ ಡೈರೆಕ್ಟರ್ ಎಷ್ಟು ಸೂಕ್ಷ್ಮತೆಯಿಂದ ಕಥೆಗಳನ್ನು ಹೇಳ್ತಾರೆ ಮತ್ತು ಅದನ್ನು ಜನರಿಗೆ ತಲುಪಿಸ್ತಾರೆ ಅಂದರೆ, ನನ್ನ ಫಸ್ಟ್ ಸಿನಿಮಾದಲ್ಲಿ ಈ ಸಂಬಂಧಗಳ ಬಗ್ಗೆ ಮತ್ತು ಪ್ರೀತಿ ಬಗ್ಗೆ ಇತ್ತು. ಈ ಸಿನಿಮಾದಲ್ಲಿ ಪ್ರೀತಿ ಬಗ್ಗೆ ಮತ್ತು ಜೀವನದ ಬಗ್ಗೆ ಇದೆ. ಅಂದರೆ ಇದರಲ್ಲಿ ಕಾಮನ್ ಪಾಯಿಂಟ್ ನೋಡಿ, ಪ್ರೀತಿ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕಿರಣ್ ಅವರು ಇವ್ರು ನಿಮ್ಮದೇ ಕಥೆ ಇದೆ ಗೊತ್ತಾಯಿತು, ರಿಯಲ್ ಸ್ಟೋರಿನ. ನಾವು ನೋಡಿರೋದು ಕೇಳಿರೋದು. ಓಕೆ. ಸೊ ಕಥೆಯಲ್ಲಿ ತುಂಬ ನೈಜಾಂಶ ಇದೆ. ಆ್ಯಂಡ್ ಇದು ಈ ವಾಸ್ತವತೆಗೆ ತುಂಬ ಸಿಂಕ್ ಆಗುತ್ತೆ ಇದು. ಆ್ಯಂಡ್ ಎಲ್ಲರೂ ಇಷ್ಟೇ ಪ್ರೀತಿ ಕೊಟ್ಟು, ಇವ್ರು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ರು ಅಷ್ಟೇ ಪ್ರೀತಿ ಕೊಟ್ಟು ಸಿನಿಮಾ ನೋಡಿ. ಏನು ಹೊಸ ಹೀರೋ ಮೇಲೆ ನಿಮ್ಗೆ ಒಂಚೂರು ಬ್ಲೆಸ್ಸಿಂಗ್ಸ್ ಇರಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ತಿಂದು ಚೆಚ್ ಬಿಸಾಕ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಿಂದ ಏನು ಹಿಡಿದಿಟ್ಕೊಂಡಿದ್ರು ಕ್ಲೈಮ್ಯಾಕ್ಸಲ್ಲಿ ತುಂಬ. ಆ್ಯಂಡ್ ವಿಜುವಲಿ ಲೊಕೇಶನ್ಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಈ ವೆದರ್ಗೂ ಅಲ್ಲಿಗೂ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಫ್ ಟುಡೇ ಆಲ್ ದಿ ಬೆಸ್ಟ್. ಸೂಪರ್ ಆಗಲಿ, ಬ್ಲಾಕ್ ಬಸ್ಟರ್ ಆಗಲಿ ಅಂತ ಸರ್. ಮತ್ತೆ ಇನ್ನೊಂದು ಚಾನ್ಸ್ ಕೊಡಿ ಸರ್ ಸಿನಿಮಾದಲ್ಲಿ. ಆಲ್ ದಿ ಬೆಸ್ಟ್. ಎಲ್ಲರೂ, ಆಮೇಲೆ ಜಗಪ್ಪ ಅವರಾಗಲಿ, ಆಮೇಲೆ ನಮ್ಮ ಡಾಕ್ಟರ್ ಸುವಿ ಅವರಾಗಲಿ ಸೂಪರಾಗಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.